ನಮಸ್ತೆ, ನಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೋಸ್ಕರ ಒಂದು ಸ್ಪೆಷಲ್ಲಾಗಿ ರವಾ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದು ಯಾವುದರಿಂದ ಮಾಡಿದ್ದು ಅಂತ ನಿಮ್ಗೆ ಗೊತ್ತಾದರೆ ನೀವು ಕೂಡ ಅದನ್ನೇ ಮಾಡಿ ತಿಂತೀರಿ. ಇದು ತಿಳಿ ಸಾರನ್ನ ಜೊತೆ ನಂಚ್ಕೊಳ್ಳಿಕ್ಕೆ, ಹಾಗೆ ಸ್ನ್ಯಾಕ್ಸ್ ಅಂತ ಇದನ್ನು ಕೂಡ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ರವಾ ಫ್ರೈ. ಇದು ಮಾಮೂಲಾಗಿ ನೀವು ಫ್ರೈ ಮಾಡ್ತೀರಿ, ಈ ಥರ ರವಾ ಫ್ರೈ ಮಾಡಿ ನೋಡಿ, ತುಂಬಾ ಸಖತ್ ಟೇಸ್ಟಾಗಿ ಬರುತ್ತೆ. ನಾನು ಬಾಳೆಕಾಯಿಯಿಂದ ಇವತ್ತು ರವಾ ಫ್ರೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು 3 ಬಾಳೆಕಾಯಿಯಷ್ಟು ತೊಗೊಂಡಿದ್ದೀನಿ. ಈ ಹಿಂದೆ ನಾನು ಬಾಳೆಕಾಯಿ ರೆಸಿಪಿಗಳನ್ನು ಹಾಕಿದ್ದೀನಿ. ಬಾಳೆಕಾಯಿ ಬೋಂಡ ಹಾಗೆ ಬಾಳೆಕಾಯಿ ಗ್ರೇವಿ ಕೂಡ ಹಾಕಿದ್ದೀನಿ ನಾನು. ಈ ರೀತಿ ಬಾಳೆಕಾಯಿನ ಚೆನ್ನಾಗಿ ತೊಳೆದು ಈ ರೀತಿ ಅದರ ಸಿಪ್ಪೆಯನ್ನು ತೆಗೆದು ಸ್ವಲ್ಪ ದಪ್ಪಕ್ಕೆ ಅಥವಾ ಸ್ವಲ್ಪ ತೆಳ್ಳಗಾದರೂ ಪರವಾಗಿಲ್ಲ, ಈ ರೀತಿ ನಾವು ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಳ್ಬೇಕಾಗತ್ತೆ. ನೀರಿಗೆ ಹಾಕೋದ್ರಿಂದ ಬಾಳೆಕಾಯಿ ಕಲರು ಚೇಂಜ್ ಆಗೋಲ್ಲ, ಹಾಗೆ ಇರುತ್ತೆ. ಯಾವ ಕಲರಲ್ಲಿ ಇರುತ್ತೋ ಅದೇ ಕಲರ್ ಇರುತ್ತೆ. ಈ ರೀತಿ ಉದ್ದುದ್ದಕ್ಕಾಗಿ ಕೂಡ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಬೋದು. ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ನಾವು ಬಾಳೆಕಾಯಿನ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಕೆಲವರು ಬರೀ ಮೆಣಸಿನ ಪುಡಿ, ಹುಣಸೆಹಣ್ಣು, ಉಪ್ಪು ಹಾಕಿ ಕಲಿಸ್ತಾರೆ. ಆ ಥರ ಮಾಡಿದರೆ ರುಚಿ ಬರಲ್ಲ. ಈ ರೀತಿ ಮಾಡಿ ನಾನು ಹೇಗಂತ ಹೇಳ್ಕೊಡ್ತೀನಿ. ಒಂದು 5 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು. ಹಾಗೆ ಒಂದು ಶುಂಠಿ ಪೀಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಣಮೆಣಸು, ಶುಂಠಿ, ಹಾಗೆಯೇ ಇದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 6ರಿಂದ 8 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಹೆಸಳು, ಹಾಗೆ ಒಂದು 2 ಸ್ಪೂನು ಕೊತ್ತಂಬರಿನ ತೊಗೊಂಡಿದ್ದೀನಿ. ಎಲ್ಲವನ್ನು ಹಸಿಯಾಗಿ ಹಾಕ್ತಾಯಿದ್ದೀನಿ, ನಾನು ಫ್ರೈ ಮಾಡ್ತಾ ಇಲ್ಲ. 2 ಸ್ಪೂನಷ್ಟು ಕೊತ್ತಂಬರಿ, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು 5ರಿಂದ 6 ಒಣಮೆಣಸು, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಜೀರಿಗೆ, ಹಾಗೂ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣಿನ ಬದಲಿಗೆ ನೀವು ಲಿಂಬೆಹಣ್ಣಿನ ರಸ ಕೂಡ ಸೇರಿಸ್ಬೋದು. ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಇದಿಷ್ಟಕ್ಕೂ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ತುಂಬಾ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಬೇಕು, ತುಂಬಾ ನೀರು ಹಾಕಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಅದು ಪೇಸ್ಟು. ನೋಡಿ, ಈ ರೀತಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ನೀವು ಮೆಣಸು ಮತ್ತು ಉಪ್ಪು, ಹುಣಸೆಹಣ್ಣು ಹಾಕೋದ್ರಿಂದ ರುಚಿ ಬರಲ್ಲ. ಈ ರೀತಿ ಸ್ವಲ್ಪ ಕೊತ್ತಂಬರಿ, ಜೀರಿಗೆನ ಹಾಕೋದ್ರಿಂದ ಫ್ರೈ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರ್ತಿ ಈ ರೀತಿಯೂ ನೀವು ಮಾಡಿ ನೋಡಿ. ನಂತರ ನಾವು ನೀರು ಬಸ್ತಿಟ್ಟಿರುವಂತಹ ಬಾಳೆಕಾಯಿಗೆ ಈ ಮಸಾಲೆನ, ರುಬ್ಬಿರುವಂಥ ಮಸಾಲೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಹಾಕಿರೋ ವಿಡಿಯೋಗಳನ್ನೆಲ್ಲ ತುಂಬ ಚೆನ್ನಾಗಿ ಎಲ್ಲರೂ ನೋಡ್ತಾ ಇದ್ದೀರಿ. ಕಮೆಂಟ್ ಅಂತೂ ತುಂಬಾ ಸೂಪರಾಗಿ ಹಾಕ್ತಿದ್ದೀರಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾನು. ಹಾಗೆ ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಈ ರೀತಿ ಬಾಳೆಕಾಯಿ, ಪ್ರತಿಯೊಂದು ಬಾಳೆಕಾಯಿ ಪೀಸಿಗೂ ಸಹ ಮಸಾಲೆ ಚೆನ್ನಾಗಿ ಹಿಡಿಯೋ ರೀತಿ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಗ್ರೇವಿ ಕೂಡ ಹಾಕಿದ್ದೆ ಬಾಳೆಕಾಯಿದು, ಅದೇ ರೀತಿ ಬಾಳೆಕಾಯಿ ಬಜ್ಜಿ ಕೂಡ ವಿಡಿಯೋ ಹಾಕಿದ್ದೆ. ನೋಡದೇ ಇದ್ದರೆ ಆ ವಿಡಿಯೋನೂ ಕೂಡ ನೋಡಿ ನೀವು. ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೂಡ ಹಾಕಿರ್ತೀನಿ, ನೀವು ಒಂದು ಸರ್ತಿ ಆ ರೆಸಿಪಿನೂ ಕೂಡ ಟ್ರೈ ಮಾಡಿ ನೋಡಿ. ಹೀಗೆ ಚೆನ್ನಾಗಿ ಪ್ರತಿಯೊಂದು ಪೀಸಿಗೂ ಸಹ ಉಪ್ಪು, ಹುಳಿ, ಖಾರ, ಮಸಾಲೆ ಹಿಡಿಯೋ ರೀತಿಯಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ. ಒಂದು 5 ನಿಮಿಷಗಳ ಕಾಲ ಇದನ್ನು ಇಟ್ಟರೆ ಸಾಕಾಗುತ್ತೆ. ನಂತರ ಇದನ್ನು ನಾವು ಫ್ರೈ ಮಾಡೋಣ. ಒಂದು ಮುಚ್ಚಳನ ಮುಚ್ಚಿ ಒಂದು 5ರಿಂದ 10 ನಿಮಿಷಗಳ ಕಾಲ ಸ್ವಲ್ಪ ಬಾಳೆಕಾಯಿಗೆ ಉಪ್ಪು, ಹುಳಿ, ಖಾರಗಳು ಹಿಡೀಲಿ. ಹಾಗೆ ಒಂದು ಪ್ಲೇಟಲ್ಲಿ ಸ್ವಲ್ಪ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆನ ತೊಗೊಂಡಿದ್ದೀನಿ, ಗೋಧಿ ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಂತೀವಲ್ಲ, ಅದನ್ನು ಸಣ್ಣ ರವೆನ ತೊಗೊಂಡಿದ್ದೀನಿ. ಹಾಗೆ ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದ ತಕ್ಷಣ ಸ್ವಲ್ಪ ಎಣ್ಣೆನ ಇದಕ್ಕೆ ಹಾಕ್ಕೊಳ್ಳೋಣ. ಇದರಲ್ಲೇ ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಹಾಗೆ ತವಾ ಫ್ರೈ ಮಾಡ್ತಾ ಇರೋದು. ಸ್ವಲ್ಪ ರವಾ ಫ್ರೈ, ಬಾಳೆಕಾಯಿಯ ರವಾ ಫ್ರೈ, ತವಾ ಫ್ರೈ ಕೂಡ ಹೌದಿದು. ಡೀಪ್ ಫ್ರೈ ಮಾಡಿದರೆ ಎಣ್ಣೆ ತುಂಬಾ ಎಳ್ಕೊಳ್ಳೋದ್ರಿಂದ ಈ ರೀತಿ ತವಾ ಫ್ರೈ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ನಾವು ಕಲಸಿಟ್ಟಿರುವಂತಹ ಮಸಾಲೆ ಎಲ್ಲ ಮಿಕ್ಸ್ ಆಗಿರುವಂಥ ಬಾಳೆಕಾಯಿನ ಒಂದೊಂದೇ ಬಾಳೆಕಾಯಿ ಪೀಸನ್ನು ರವೆಯಲ್ಲಿ ಅದ್ದಿ, 2 ಕಡೆ ಚೆನ್ನಾಗಿ ಅದ್ದಿ ಇದರ ಮೇಲೆ ಹಾಕಿ ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ರೆಸಿಪಿಗೆ. ಹಾಗೆ ಆದಷ್ಟು ಈ ರೆಸಿಪಿ ವಿಡಿಯೋನ ಶೇರ್ ಮಾಡಿ.
ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರೇ ಕೂಡ ಇದ್ದರೂ ಕೂಡ ಅವರು ಕೂಡ ಈ ರೆಸಿಪಿನ ಮಾಡಿ ಕಲೀಲಿ. ಅದಕ್ಕೋಸ್ಕರ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ, ಕಮೆಂಟ್ ಕೂಡ ಹಾಕಿ. ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು, ಬೇಕಿದ್ದರೆ ಸ್ವಲ್ಪ ಎಣ್ಣೆನೂ ಮೇಲ್ಗಡೆ ಹಾಕಿ, 1 ಸ್ಪೂನಷ್ಟು ಎಣ್ಣೆ ಬೇಕಾದರೆ ಮೇಲ್ಗಡೆ ಹಾಕ್ಕೊಂಡು ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ಇದು ಎರಡೂ ಕಡೆ ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಬೇಕು. 3 ರಿಂದ 4 ನಿಮಿಷಗಳ ಕಾಲ ಇದು ಫ್ರೈ ಆದರೆ ಸಾಕು. ಬಾಳೆಕಾಯಿ ಬೇಗನೆ ಬೇಯುತ್ತೆ. ಒಂದು ಮುಚ್ಚಳನ ಮುಚ್ಚಿ 3 ರಿಂದ 4 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿದರೆ ಒಂದು ಕಡೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಇನ್ನೊಂದು ಕಡೆ ಇದನ್ನು ತಿರುವಿ ಕೂಡ ಹಾಕ್ಬೋದು. ಬೇಕಿದ್ದರೆ ಎಣ್ಣೆನ ಹಾಕ್ಕೊಳ್ಳಿ, ಇಲ್ಲಾದರೆ ಹಾಗೆ ಇದನ್ನು ತಿರುವಿ ಹಾಕಿದರೆ ಆಗುತ್ತೆ. 5 ರಿಂದ 10 ನಿಮಿಷದೊಳಗೆ ಮುಗಿಯುವಂತಹ ಒಂದು ರೆಸಿಪಿ ಇದು. ನೀವೇನಾದರೂ ಬಾಳೆಕಾಯಿ ತಂದರೆ ಈ ರೀತಿ ರೆಸಿಪಿನ ಮಾಡಿ, ಅಥವಾ ನಿಮ್ಮ ಮನೆಯಲ್ಲೇ ಏನಾದರೂ ಬಾಳೆ ಗಿಡ ಇದ್ದು ಬಾಳೆಕಾಯಿ ಏನಾದ್ರು ಬಿಟ್ಟಿದ್ದಿದ್ರೆ ಅದರಲ್ಲೂ ಕೂಡ ಈ ರೀತಿ ನೀವು ಮಾಡ್ಬೋದು. ಬೇಕಿದ್ದರೆ ಇದರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಕೂಡ ಇದನ್ನು ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ರುಚಿಯಾಗಿರುವಂಥ ಬಾಳೆಕಾಯಿ ಫ್ರೈ. ತಿನ್ನಲಿಕ್ಕಂತೂ ಸಖತ್ ಟೇಸ್ಟ್ ಇರುತ್ತೆ. ಮೊಸರನ್ನ, ತಿಳಿ ಸಾರು, ಅನ್ನದ ಜೊತೆಗೆ. ಹಾಗೆ ಬೇಕಾದರೆ ನೀವು ಟೀ ಕಾಫಿ ಕುಡಿಯುವಾಗ ಬೇಕಾದರೂ ಸಂಜೆ ಸ್ನ್ಯಾಕ್ಸ್ ರೀತಿಯಲ್ಲೂ ಕೂಡ ಇದನ್ನು ತಿನ್ಬೋದು. ಅಷ್ಟೊಂದು ರುಚಿಯಾಗಿರುತ್ತೆ ಇದು. ಬೇಕಿದ್ದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಹಾಗೆ ಇದನ್ನು ಫ್ರೈ ಮಾಡ್ಬೋದು. ಸ್ಟಾರ್ಟಿಂಗ್ ನೀವು ಮಾಡುವಾಗ ಎಣ್ಣೆನ ಹಾಕ್ಕೊಳ್ಬೇಕು. ಈಗ ಇದು ಫ್ರೈ ಆಗಿದೆ. ಇದು ಹೇಗೆ ಬೆಂದಿದೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ 1 ಸ್ಪೂನನ್ನು ತಗೊಂಡು ಆ ಸ್ಪೂನಿಂದ ಇದರ ಮಧ್ಯಗಡೆ ಚುಚ್ಚಿದ್ರೆ ಇದು ಬೆಂದಿರೋದು ಗೊತ್ತಾಗುತ್ತೆ. ಸ್ವಲ್ಪ ಏನಾದರೂ ರವೆ ಹಸಿಯಾಗಿ ಕಾಣಿಸ್ತಾ ಇದ್ದರೆ ಪುನಃ ಮತ್ತೆ ತಿರುವಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಸ್ಪೂನಿನ ಹಿಂಭಾಗದಲ್ಲಿ ಈ ರೀತಿ ಚುಚ್ಚಿದ್ರೆ ಇದು ತೆಗಿಲಿಕ್ಕೆ ಸಹ ಬರಲ್ಲ ನೋಡಿ. ಈಗ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ, ಬಾಳೆಕಾಯಿ ಫ್ರೈ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಈಗ ತಿಳ್ಕೊಳ್ಬೇಕು. ಪ್ರತಿಯೊಂದಕ್ಕೂ ಆ ರೀತಿ ಮಾಡಿ ನೋಡಿ, ಪ್ರತಿಯೊಂದು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಇದನ್ನು ತಿರುವಿ ಹಾಕಿದ ನಂತರ ಮತ್ತೆ ಉಳಿದಿರೋದು ಸೇಮ್ ಮೆಥಡಲ್ಲೇ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ. ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲಿಗೆ ಇನ್ನೂ ಕನೆಕ್ಟ್ ಆಗದೆ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ರೆಸಿಪಿ ವಿಡಿಯೋಗಳನ್ನು ಹಾಕಿದ್ದೀನಿ, ಮುಂದೆನೂ ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತೀನಿ. ಹಾಗೆ ಹೊಸ ಪ್ರಯತ್ನ ಕೂಡ ಮಾಡ್ತಾ ಇದ್ದೀನಿ ಬೇರೆ ಇದರಿಂದ. ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಖಂಡಿತ ಬೇಕಾಗಿದೆ ನನಗೆ. ಆದಷ್ಟು ಬೇಗ ನನ್ನ ಚಾನಲಿಗೆ ಕನೆಕ್ಟ್ ಆಗಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನನ್ನ ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನೀವು ಕೂಡ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಪುನಃ ಈಗ ಅದನ್ನು ತೆಗೆದಾದ ನಂತರ ಮತ್ತೊಂದು ಸರ್ತಿ ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ಸೇಮ್ ಮೆಥಡನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆವಾಗ ನಾವು ಹೇಗೆ ಮಾಡ್ಕೊಂಡಿದ್ವೋ ಅದೇ ರೀತಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ. ಈ ಥರ ಫ್ರೈ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ರೆಡಿಯಾಗಿದೆ. ಅದನ್ನು ಪೂರ್ತಿಯಾಗಿ ನಾನು ಒಂದ್ಸರಿ ತೋರಿಸಿದ್ದೆ ಅಂತ ಪುನಃ ತೋರಿಸ್ತಾ ಇಲ್ಲ. ಒಂದು ಸರ್ವಿಂಗ್ ಪ್ಲೇಟಿಗೆ ಫ್ರೈ ಮಾಡಿರುವಂತಹ ಬಾಳೆಕಾಯಿನ ಹಾಕ್ಕೊಳ್ಳೋಣ. ಬಿಸಿ ಟೀ ಅಥವಾ ಕಾಫಿ ಜೊತೆಗೆ ತಿನ್ನಲಿಕ್ಕಂತೂ ತುಂಬಾ ಸಖತ್ತಾಗಿರುವಂತಹ ರುಚಿ ಕೊಡುತ್ತೆ. ಬಾಳೆಕಾಯಿಯ ರವಾ ಫ್ರೈ ರೆಡಿಯಾಗಿದೆ. ಈಗ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಖಂಡಿತವಾಗಿಯೂ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೋಡಿ, ಬಿಸಿಯಾಗಿರುವಂತಹ ಬಾಳೆಕಾಯಿಯ ರವಾ ಫ್ರೈ ಈಗ ರೆಡಿಯಾಗಿದೆ. ತುಂಬಾ ಚೆನ್ನಾಗೇ ಬಂದಿದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.